ಅಸ್ಸಲಾಮುಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಾನು ಇವತ್ತು ಮಾಡ್ತಾಯಿದ್ದೇನೆ ಬದನೆಕಾಯಿದ್ದು ಪಲ್ಯ, ಅಂದರೆ ಗ್ರೇವಿ. ಸೂಪರ್ ಆಗುತ್ತಿದ್ರೆ ಎದುರುಗಡೆ ನಿಮ್ಮದು ಚಿಕನ್, ಮಟನ್ ಎಂತ ಬೇಡ, ಬೆರಳು ನಕ್ಕಿ ನಕ್ಕಿ ತಿಂತಾರೆ ಮನೆಯವರು, ಅಷ್ಟೊಂದು ಟೇಸ್ಟಿ ಆಗುತ್ತೆ. ನನ್ನ ಮನೆಯವರಿಗೆಲ್ಲ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ. ಆವತ್ತು ಸ್ವಲ್ಪ ರೈಸ್ ಜಾಸ್ತಿನೇ ಮಾಡಿ ನೋಡಿ ಯಾವ ಥರ ಬದನೆಕಾಯಿ ಬೆಂದಿದೆ, ಎಷ್ಟೊಂದು ಟೇಸ್ಟಿ ಆಗುತ್ತೆ. ವಾವ್, ಸೂಪರ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನು ತೆಂಗಿನಕಾಯಿ ತೊಗೊಂಡಿದ್ದೇನೆ, ಒಂದು ಫ್ರೈ ಪ್ಯಾನಿಗೆ ಹಾಕಿದ್ದೇನೆ. ನಾನು ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೇನೆ. 1 kg ಬದನೆಕಾಯಿಗೆ ಅರ್ಧ kg ಅಷ್ಟು ತೆಂಗಿನಕಾಯಿ ಮತ್ತು ಒಂದು 5-6 ಬೆಳ್ಳುಳ್ಳಿ, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಒಳ್ಳೆಯಿಂದ ಫ್ರೈ ಮಾಡ್ತೇನೆ. ಎಣ್ಣೆ ಹಾಕಬೇಡಿ, ಎಣ್ಣೆ ಹಾಕಲಿಕ್ಕೆ ಇಲ್ಲ, ಒಳ್ಳೆ ಫ್ರೈ ಆಗಲಿ. ಸಪೋರ್ಟ್ ಮಾಡ್ತಾ ಇರುವವರಿಗೆ ಪ್ರತಿಯೊಬ್ಬರು ದೇವರು ಒಳ್ಳೆಯದು ಮಾಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೇನೆ. ಸೊ ನಾನು ಈಗ ಒಳ್ಳೆಯಿಂದ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರುವ ತನಕ ನೀವು ಫ್ರೈ ಮಾಡಬೇಕಾಗುತ್ತೆ. ಇಲ್ಲ ಹಸಿ ವಾಸನೆಲ್ಲ ಹೋಗಬೇಕಲ್ವಾ ತೆಂಗಿನಕಾಯಿದು, ಅದಕ್ಕೋಸ್ಕರ ಒಳ್ಳೆ ಫ್ರೈ ಮಾಡಬೇಕು. ನಾನು ನಿಮಗೆ ತೋರಿಸ್ತೇನೆ. ನಾನು ಅದು ಫ್ರೈ ಆಗ್ತಾ ಇರಲಿ. ಮತ್ತೊಂದು ಸೈಡಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ನಾನು ಈಗ ಹಾಕ್ತಾಯಿದ್ದೀನಿ ಎಣ್ಣೆ. ದೊಡ್ಡ ತುಂಡು ನೀರುಳ್ಳಿ ಹಾಕ್ತಾ ಇದ್ದೇನೆ. ತುಂಬ ದೊಡ್ಡ ನೀರುಳ್ಳಿ ಇತ್ತು, ಚಿಕ್ಕ ಇದ್ದರೆ 2 ಹಾಕ್ಕೊಳ್ಳಿ, ದೊಡ್ಡ ಇದ್ದರೆ 1 ಹಾಕ್ಕೊಳ್ಳಿ. ಸಪೂರ ಮಾಡಿ ಕಟ್ ಮಾಡಿ ಹಾಕಿ, ಇದನ್ನು ಒಳ್ಳೆ ಫ್ರೈ ಆಗಬೇಕು. ನೀರುಳ್ಳಿ ಸೂಪರ್ ಆಗುತ್ತೆ, ಬೆರಳು ನಕ್ಕಿ ನಕ್ಕಿ ತಿಂತೀರಾ, ಅಷ್ಟೊಂದು ಸೂಪರ್ ಆಗುತ್ತೆ. ನೋಡಿ, ಈ ಥರ ಬ್ರೌನ್ ಕಲರ್ ಇದು ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಪುನಃ ನಾನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇದು ನೀರುಳ್ಳಿ ಫ್ರೈ ಆಗ್ತಿತ್ತು ಸೈಡಲ್ಲಿ. ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಟೊಮೆಟೊ, 2 ಟೊಮೆಟೊ, ಹುಳಿ ಟೊಮೆಟೊ, ಸಿಹಿ ಟೊಮೆಟೊ ಅಲ್ಲ, ಚಿಕ್ಕ ಚಿಕ್ಕ ಹುಳಿ ಟೊಮೆಟೊ ಬರುತ್ತೆ ನೋಡಿ, ಅದು ಹಾಕಿ. ಸಿಹಿ ಟೊಮೆಟೊ ಹಾಕಿದ್ರೂ ಪರವಾಗಿಲ್ಲ, ಸ್ವಲ್ಪ ನಾನು ಹಾಕ್ತಾಯಿದ್ದೇನೆ ರುಚಿಗೆ ಬೇಕಷ್ಟು ಉಪ್ಪು. ಹುಳಿ ಟೊಮೆಟೊ ಹಾಕೋದರಿಂದ ನಮಗೆ ಟೇಸ್ಟ್ ಆಗುತ್ತೆ ಜಾಸ್ತಿ. ಆದರೆ ನಿಮಗೆ ಹುಳಿ ಟೊಮೆಟೊ ಸಿಗಲಿಲ್ಲ, ಸಿಹಿ ಟೊಮೆಟೊ ಸಿಗಿತ್ತು ಅಂದರೆ ಸ್ವಲ್ಪ ಅರ್ಧ ಲಿಂಬೆ ರಸ ಹಾಕಿ, ಸ್ವಲ್ಪ ಲಿಂಬೆ ರಸ ಹಾಕಿ. ನೋಡಿ, 1 ಚಮಚದಷ್ಟು ಮೆಣಸಿನ ಹುಡಿ, 1 ಚಮಚದಷ್ಟು ಕೊತ್ತಂಬರಿ ಹುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿ, ಅರ್ಧ ಚಮಚದಷ್ಟು ಜೀರಿಗೆ ಹುಡಿ, 1/4 ಚಮಚದಷ್ಟು ಹಳದಿ ಹುಡಿ ಹಾಕಿದ್ದೇನೆ. ಒಂದು ಚಮಚ ಮೆಣಸಿನ ಹುಡಿ, ಅರ್ಧ ಚಮಚ ಗರಂ ಮಸಾಲೆ ಹುಡಿ, ಅರ್ಧ ಚಮಚ ಜೀರಿಗೆ ಹುಡಿ, 1 ಚಮಚ ಕೊತ್ತಂಬರಿ ಹುಡಿ, 1/4 ಚಮಚದಷ್ಟು ಅರಸಿನ ಹುಡಿ ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ನೀರು ಹಾಕಬೇಡಿ, ಹಸಿ ವಾಸನೆ ಹೋಗುವ ತನಕ ಇದೇ ಥರ ನಾನು ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ನೋಡಿ, ಅದೇ ಥರ ಫ್ರೈ ಮಾಡಿ. ನಾನು ಟೊಮೆಟೊ ಸ್ವಲ್ಪ ಸ್ಮೂತ್ ಆಗಲಿ ಅಂತ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಟೊಮೆಟೊ ಮತ್ತು ಮಸಾಲ ಎಲ್ಲ ಹಸಿ ವಾಸನೆ ಹೋಗಬೇಕು, ಅಷ್ಟು ತನಕ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ನಮ್ಮ ಬದನೆಕಾಯಿ ಯಾವ ಥರ ಕಟ್ ಮಾಡಿದೆ ನೋಡ್ಕೊಳ್ಳಿ, ಈ ಥರ ಕಟ್ ಮಾಡಿದ್ದೀನಿ. ಚಿಕ್ಕ ಚಿಕ್ಕ ಬದನೆಕಾಯಿ ಇದು ತುಂಬ ಒಳ್ಳೆ, ಬಟ್ ನನಗೆ ಚಿಕ್ಕ ಸಿಗಲಿಲ್ಲ, ಸ್ವಲ್ಪ ಚಿಕ್ಕ ಸಿಕ್ಕಿದ್ದು, ಸ್ವಲ್ಪ ದೊಡ್ಡ ಸಿಕ್ಕಿತ್ತು. ನನ್ನ ಹಸ್ಬೆಂಡ್ಗೆ ಬೇಕು, ನನಗೆ ಗ್ರೇವಿ ತಿನ್ನಬೇಕು ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರ ನಾನು ಮಾಡಿದೆ. ನಾನಿದು ಮನೆಯಲ್ಲಿ ಜಾಸ್ತಿ ಮಾಡ್ತಾ ಇರ್ತೀನಿ. ನೋಡಿ, ಈ ಥರ ಫ್ರೈ ಆಗಬೇಕು. ಬ್ರೌನ್ ಕಲರ್ ಆಯಿತು, ನೋಡ್ತಾ ಇದ್ದೀರಲ್ವಾ, ನೀರುಳ್ಳಿ ತೆಂಗಿನಕಾಯಿದು ಕಲರ್ ಚೇಂಜ್ ಆಯಿತು. ಗ್ಯಾಸನ್ನು ಫಾಸ್ಟ್ ಇಡಬೇಡಿ, ಸ್ಲೋ ಇಟ್ಕೊಳ್ಳಿ ಆಯಿತಾ, ಆವಾಗ ತುಂಬ ಒಳ್ಳೆ ಆಗುತ್ತೆ. ಫಾಸ್ಟ್ ಇಡೋದ್ರಿಂದ ಅದು ಕರಿಯುತ್ತೆ ತೆಂಗಿನಕಾಯಿ, ಬಟ್ ಹಸಿ ವಾಸನೆ ಹೋಗಲ್ಲ. ಈ ಟೈಮಲ್ಲಿ ನಾನು ಇದಕ್ಕೆ ಬದನೆಕಾಯಿ ಹಾಕ್ತಾ ಇದ್ದೀನಿ. ಕರೆಂಟು ಹೋಗ್ತಾ ಬರ್ತಾ ಉಂಟು ನೋಡಿ, ಇದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡಿ, 3/4 ಅಂಶ ಬೇಯಬೇಕು.
ನೀರು ಹಾಕಿ ಈ ಟೈಮಲ್ಲಿ ನೋಡಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಉಂಟಾ ಅಂತ ನೋಡಿ. ಕರೆಕ್ಟ್ ಇದ್ದರೆ, ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಹೀಗೆ 3/4 ಅಂಶ ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಮುಚ್ಚಿಡಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಹಾಕ್ಕೊಳ್ಬೇಕು, ಕಟ್ ಮಾಡಿ. ನಾನು ಹಾಕಲಿಲ್ಲ, ಆಪ್ಷನಲ್, ಬೇಕಾದರೆ ಹಾಕ್ಬೋದು. ಸೊ ನೋಡಿ, ನಾನೀಗ ತೆಂಗಿನಕಾಯಿ ನೋಡಿ, ಇದನ್ನು ನಾನೀಗ ರುಬ್ತಾ ಇದ್ದೇನೆ. ಇದನ್ನು ನೀವೀಗ ನೀರು ಹಾಕಲಿಕ್ಕೆ ಇಲ್ಲ, ನೀರು ಹಾಕದೆ ಬಿಸಿ ಬಿಸಿ ಇರುವಾಗಲೇ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ. ಆವಾಗ ಬೇಗ ಪುಡಿ ಆಗುತ್ತೆ. ಪುಡಿ ಆಗಬೇಕು, ನೀರು ಹಾಕಲಿಕ್ಕೆ ಇಲ್ಲ. ನೋಡಿ, ಈ ಥರ ಪುಡಿ ಮಾಡಿದರೆ ಆಯಿತು. ನಾನು ಪುನಃ ನಿಮಗೆ ತೋರಿಸ್ತಾ ಇದ್ದೇನೆ. ಪುಡಿ ಮಾಡ್ಕೊಳ್ಳಿ, ನೀರು ಹಾಕಬೇಡಿ. ಈಗ ಬದನೆಕಾಯಿ 3/4 ಅಂಶ ಬೆಂದಿದೆ. ನಾನು ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ವಾ, 3/4 ಅಂಶ ಬೆಂದಿದೆ. ಈಗ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 2 ಬಾಯ್ಲ್ ಬರಲಿ. ಸ್ವಲ್ಪ ನಾನು ನೀರು ಹಾಕ್ತೇನೆ. ಒಳ್ಳೆ ಮಿಕ್ಸ್ ಮಾಡಿ. ಸ್ವಲ್ಪ ದಪ್ಪ ಅಂತ ನಿಮಗೆ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತು ತೆಳು ಮಾಡಬೇಡಿ, ದಪ್ಪನೇ ಇರಬೇಕು. ನನ್ನ ಗ್ರೇವಿ ನೀವು ನೋಡ್ತೀರಲ್ವ ಪ್ಲೇಟಲ್ಲಿ ಹಾಕುವಾಗ ಎಷ್ಟು ದಪ್ಪ ಉಂಟಂತ, ಆ ಥರ ದಪ್ಪನೇ ಇರಬೇಕು. ನೀರು ಹಾಕಬೇಡಿ, ಆವಾಗ ಟೇಸ್ಟ್ ಆಗಲ್ಲ. ದಪ್ಪ ಇದ್ದರೆ ಮಾತ್ರ ಟೇಸ್ಟ್ ಆಗೋದು. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ನೋಡಿದ್ರೆ ಈ ಥರ ದಪ್ಪ ಇರಲಿ. ಸ್ವಲ್ಪ ನೀರು ಹಾಕ್ತೇನೆ. ಆಗ ಒಂದು 3/4 ಅಂಶ ಬೆಂದಿದೆ ಆಲ್ರೆಡಿ, 1/4 ಅಂಶ ಬೇಯಬೇಕು. 2 ಬಾಯ್ಲ್ ಬರುವಾಗ ಬೇಯುತ್ತೆ. ತುಂಬ ಬೇಯಿಸಬೇಡಿ. ಬೆಂದು ಬದನೆಕಾಯಿ ಎಲ್ಲ ಬೇರೆ ಬೇರೆ ಆಗುವ ಥರ ಮಾಡಬೇಡಿ. ನೋಡಿ, ಈಗ ನಾನು ಗ್ಯಾಸನ್ನು ಬಾಯ್ಲ್ ಮಾಡಿ ಆಫ್ ಮಾಡಿ ಬಿಡ್ತೇನೆ. ಅರ್ಧ ಗಂಟೆ ಬಿಟ್ಟು ತೆಗೀರಿ. ಅರ್ಧ ಗಂಟೆ ಬಿಟ್ಟು ನೀವು ಸೇವ್ ಮಾಡಿ. ಚಪ್ಪೆ ಆದರೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಬಟ್ ಅರ್ಧ ಗಂಟೆ ಆದರೂ ಗ್ಯಾಸಲ್ಲಿ ಇರಬೇಕು. ಆವಾಗ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಅರ್ಧ ಗಂಟೆ ಇರಿ. ಆವಾಗ ಸ್ವಲ್ಪ ಬದನೆಕಾಯಿ ಎಲ್ಲ ಎಳೆಯುತ್ತೆ ಅಲ್ವಾ, ತೆಂಗಿನಕಾಯಿದು ಮಸಾಲೆ ಎಲ್ಲ, ಆಗ ತುಂಬ ಟೇಸ್ಟಿ ಆಗುತ್ತೆ. ನೋಡಿ ಎಷ್ಟು ದಪ್ಪ ಇದೆ ನೋಡಿ ಮಸಾಲ. ಇಷ್ಟೇ ದಪ್ಪ ಇಟ್ಕೊಳ್ಳಿ, ತೆಳು ಮಾಡಬೇಡಿ. ಸೂಪರ್ ಆಗುತ್ತೆ. ನಿಮಗೆ ಚಿಕನ್ ಮಟನ್ ಏನು ಬೇಡ, ನಿಮ್ಮ ಗಂಡ ತಿಂದು ನಿಮ್ಮನ್ನು ಹೊಗಳಿ 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 ಬಿಡ್ತಾರೆ. ವಾವ್, ಸೂಪರಾಗಿದೆ ನನ್ನ ಇವತ್ತು ಹೆಂಡತಿ ಮಾಡಿದ ಬದನೆಕಾಯಿ ಅಂತ. ಅಷ್ಟೊಂದು ಟೇಸ್ಟಿಯಾಗಿ ನೋಡಿ. ನಾನು ರೈಸ್ ಒಟ್ಟಿಗೆ ನಿಮಗೆ ಮಾಡಿ ತೋರಿಸ್ತೀನಿ. ಬದನೆಕಾಯಿ ಬೆಂದಲಿಲ್ವಾ ಅಂತ ನಿಮಗೆ ಡೌಟು ಬೇಡ, ಅದಕ್ಕೋಸ್ಕರ. ಇದೇನು ಬದನೆಕಾಯಿ ಕಟ್ ಮಾಡಲಿಲ್ಲ, ಅದೇ ಥರ ಬದನೆಕಾಯಿ ಹಾಕಿದ್ದಾಳೆ, 4 ಕಟ್ ಮಾಡಿ ಬೆಂದಿದೆಯಾ ಇಲ್ವಾ ಅದೊಂದು ಡೌಟ್ ಬರುತ್ತೆ. ಮತ್ತು ಜಾಸ್ತಿ ಬೇಳಿಲ್ಲ ಅಂತ ಹೇಳೋದು ಬೇಡ. ನೋಡಿ, ತೆಂಗಿನಕಾಯಿ ಹಾಕುವ ಮುಂಚೆ ನಾನು 3/4 ಅಂಶ ಬೆಂದಿದೆ ನೋಡಿ. ಸೂಪರಾಗಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.